ಓಕೆ ಗುರು, ಬಸವನಗುಡಿಗೆ ಆರ್ಡ್ರ್ ಸಿಕ್ತು. ಪಾರ್ಸಲ್ ಆರ್ಡರು 118 ರೂಪೀಸ್, 118 ರೂಪಾಯಿ ಆರ್ಡರು. ನೋಡಿ ಹಿಂಗೆ ಸಿಗಬೇಕು. ಸಿಕ್ಕಿದ್ರೆ ಇವತ್ತೇನೋ ಅದೃಷ್ಟ ಚೆನ್ನಾಗಿದೆ ನನಗೆ. ಇಲ್ಲಿ 500 ಮೀಟರ್ಸ್ ಇದೆ ಪಿಕಪ್ಪು. ಓಕೆ ಗುರು, ಏನೋ ಇವತ್ತು ಅದೃಷ್ಟ ಚೆನ್ನಾಗಿದೆ. ಆನ್ ಮಾಡಿದ ತಕ್ಷಣ ಪೋರ್ಟರಲ್ಲಿ ಆರ್ಡ್ರ್ ಸಿಕ್ತು. ಮತ್ತು ಇದರಲ್ಲಿ ಆನ್ ಮಾಡಿ ಒಂದು 5 ನಿಮಿಷಕ್ಕೆ ಕೂಡ ಇನ್ನೊಂದು ಆರ್ಡ್ರ್ ಸಿಕ್ಕಿದೆ ಊಬರಲ್ಲಿ. 118 ರೂಪಾಯಿ ಆರ್ಡರು, ಅದು 103 ರೂಪಾಯಿ. ಓಕೆ ಗುರು, ಪರವಾಗಿಲ್ಲ. ಇವತ್ತಿನ ಅರ್ನಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಶಾರ್ಟ್ ಟೈಮಲ್ಲೇ. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ. 400 ಮೀಟ್ರ್ ಇದೆ ಊಬರ್ದು ಪಾರ್ಸಲ್ ಆರ್ಡರು. ತುಂಬ ಜನ ಅಂದ್ಕೊಂಡಿದ್ದೀರಾ ನಾನು ಬೈಕ್ ಟ್ಯಾಕ್ಸಿ ಆರ್ಡರ್ಗಳನ್ನ ಮಾಡ್ತಾಯಿದ್ದೀನಿ ಅಂತ. ಬೈಕ್ ಟ್ಯಾಕ್ಸಿ ಆರ್ಡರ್ ನಾನು ಮಾಡ್ತಾಯಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಯಾವುದೂ ಬೈಕ್ ಟ್ಯಾಕ್ಸಿ ಆರ್ಡರ್ಗಳನ್ನ ಮಾಡ್ತಾಯಿಲ್ಲ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಾನು ಪೋರ್ಟರಲ್ಲಿ ಪಾರ್ಸಲ್ ಆರ್ಡರು ಮತ್ತು ರ್ಯಾಪಿಡೋದಲ್ಲೂ ಕೂಡ ಪ್ಯಾಕೇಜ್ ಆರ್ಡರು, ಊಬರಲ್ಲೂ ಕೂಡ ಪ್ಯಾಕೇಜ್ ಆರ್ಡರ್ನ ಮಾಡ್ತಾಯಿದ್ದೀನಿ. ಓಕೆನಾ? ಅದರಲ್ಲೇ ನಾನು ಪಾರ್ಟ್ ಟೈಮಲ್ಲಿ 300 - 400 ಅರ್ನಿಂಗ್ಸ್ ಮಾಡ್ಕೊಳ್ತೀನಿ ಆರಾಮಾಗಿ. ಒಂದೊಂದು ದಿನ ಆಗೋಲ್ಲ, ಮೊಬೈಲಲ್ಲಿ ಚಾರ್ಜ್ ಇಲ್ಲದೆ ಇದ್ದಾಗ, ಗಾಡಿ ಪ್ರಾಬ್ಲಮ್ ಇದ್ದಾಗ, ಚಾರ್ಜಿಂಗ್ ಇಲ್ಲದಾಗ ಗಾಡೀಲಿ ಮಾಡೋಕ್ಕಾಗಲ್ಲ. ಒಂದು 200 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಬೋದು ಅಷ್ಟೇ. ಇವತ್ತು ಗಾಡೀಲೂ ಕೂಡ ಚಾರ್ಜಿಂಗ್ ಇದೆ, ಮೊಬೈಲಲ್ಲೂ ಕೂಡ ಚಾರ್ಜಿಂಗ್ ವೈರ್ ಇದೆ, ಮಾಡ್ಬೋದು ಆರಾಮಾಗಿ. ಓಕೆ, ಇನ್ನೇನೋ ಪಿಕಪ್ ಲೊಕೇಶನ್ಗೆ ರೀಚ್ ಆಗ್ತಿದ್ದೀನಿ ಗುರು. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಐಟಮ್ನ. ಏನು ಕೊಡ್ತಾರೆ ಐಟಮ್ ನೋಡ್ಕೊಳ್ಳೋಣ ಇಲ್ಲೂ. ಓಕೆ, ಲೊಕೇಶನ್ ರೀಚ್ ಆಗಿದ್ದೀನಿ, ಪಿಕಪ್ ಲೊಕೇಶನ್ನು. ಮತ್ತು ಊಬರಲ್ಲಿ ಒಂದು ಏನಂದರೆ ಕಸ್ಟಮರ್ ನಂಬರ್ ಡೈರೆಕ್ಟ್ ಸಿಗೋಲ್ಲ, ಕಂಪ್ನಿ ನಂಬರಿಂದ ಕನೆಕ್ಟ್ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಕನೆಕ್ಟ್ ಆಗೋದೇ ಲೇಟಾಗಿ ಹೋಗುತ್ತೆ ಗುರು. ಓಕೆ ಗುರು, 3rd ಫ್ಲೋರ್ ಹೋಗ್ಬೇಕಂತೆ ಕಲೆಕ್ಟ್ ಮಾಡೋಕ್ಕೆ. ಲಿಫ್ಟ್ ಇದೆ ಅಂತ ಹೇಳಿದ್ರು. ಲಿಫ್ಟ್ ಎಲ್ಲಿದೆ? ಓಕೆ, ಇಲ್ಲೇ ಹೋಗ್ಬೇಕು ಅನಿಸುತ್ತೆ. ಬನ್ನಿ ಹೋಗೋಣ, ಕಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿದೆ ಲಿಫ್ಟು. ಜೈ ಗಣೇಶ. ಬೇಕಲ್ಲ, ಏನಾದ್ರು ಐಟಮ್ಗಳು ಮಿಸ್ ಆಗ್ತವೆ ಕೆಲವೊಂದು ಸಲ. ನೀವು ಕೊಡೋದು ಬೇರೆ, ಅವರು ನಾವು ಇದು ಕೊಟ್ಟೇ ಇಲ್ಲ, ಅವರು ನೀವೇನೋ ಕದ್ಬಿಟ್ಟಿದ್ದೀರಾ ಅಂತಾರೆ. ಆ ಥರ ಇಶ್ಯೂ ಬೇಡ. ಹಾಂ, ರೆಕಾರ್ಡ್ ಆಗ್ತಾಯಿದೆ. ಮತ್ತು ಯೂಟ್ಯೂಬ್ಗೂ ಕಂಟೆಂಟ್ ಆಗುತ್ತೆ. ತುಂಬ ಇಶ್ಯೂ ಆಗಿದೆ. ಮತ್ತು ಯೂಟ್ಯೂಬ್ಗೂ ಕಂಟೆಂಟ್ ಆಗುತ್ತೆ. ಹಾಂ, ರಾಕಿಂಗ್ ರಘು ಅಂತ. ಥ್ಯಾಂಕ್ ಯು ಸರ್. ಇದೊಂದೇನಾ ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಥ್ಯಾಂಕ್ ಯು ಸರ್. ಏನಂದರೆ ಊಬರಲ್ಲೇ ಜಾಸ್ತಿ ಕೊಡ್ತಾಯಿದ್ದೀನಿ ಕಿಲೋಮೀಟ್ರಿಗೆ. ನೋಡಿ, ಇಲ್ಲಿಂದ 6.8 ಕಿಲೋಮೀಟರ್ಗೆ ಊಬರಲ್ಲಿ ನನಗೆ ಆರ್ಡ್ರ್ ಬಿದ್ದಿರೋದು. ನೋಡಿ, 6.9 ಕಿಲೋಮೀಟರ್ಸು ಅಂದರೆ 7 ಕಿಲೋಮೀಟ್ರ್ ಅಂತಲೇ ತಗೊಳ್ಳಿ. 118 ರೂಪಾಯಿ ಕೊಡ್ತಾಯಿದ್ದೇನೆ ವಿತೌಟ್ ಕಮಿಷನ್ ಇಲ್ಲ, ಏನಿಲ್ಲ. ಆದರೆ ಪೋರ್ಟರಲ್ಲಿ ಕಮಿಷನ್ ಇದ್ಕೊಂಡು 103 ರೂಪಾಯಿ ಕೊಡ್ತಾಯಿದ್ದೇನೆ. ನೋಡಿ ಇಲ್ಲಿ, ಅಂದರೆ ಅದನ್ನು ಸೇಮ್ 7 ಕಿಲೋಮೀಟ್ರು. ಎಷ್ಟು ಡಿಫ್ರೆನ್ಸು? 15 ರೂಪಾಯಿ ಕಮ್ಮಿ ಬರ್ತಾಯಿದೆ ಊಬರ್ಗಿಂತ ಪೋರ್ಟರು ಕಮ್ಮಿ ಬರ್ತಾಯಿದೆ ಅಲ್ವಾ? ಒಂದೊಂದು ಸಲ ಒಂದೊಂದು ಥರ ಕೊಡ್ತೇನೆ. ಪೋರ್ಟರಲ್ಲಿ ಒಂದು ಸಲ ಜಾಸ್ತಿನೇ ಕೊಡ್ತೇನೆ, ಒಂದು ಸಲ ಕಮ್ಮಿ ಕೊಡ್ತೇನೆ. ಆದರೆ ಲಿಟ್ರಲಿ ನನಗೆ 1-2 ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವತ್ತು ಕಂಪೇರ್ ಮಾಡಿ ತೋರ್ಸೋಕ್ಕೂ ಸಾರ್ಥಕ ಆಯಿತು ಅಂತ ಅನ್ಕೋಬೋದು ನಿಮಗೆ. ಕೆಲವೊಬ್ಬರು ಊಬರಲ್ಲಿ ಕಮ್ಮಿ ಬರ್ತದೆ ಅಂತ ಹೇಳ್ತೀರಿ, ಕೆಲವೊಬ್ಬರು ಪೋರ್ಟರಲ್ಲಿ ಜಾಸ್ತಿ ಕೊಡ್ತೇನೆ ಅಂತ ಹೇಳ್ತೀರಿ. ಆದರೆ ಇವತ್ತು ಊಬರಲ್ಲೇ ಕೂಡ ಜಾಸ್ತಿ ಇದೆ ಪೋರ್ಟರ್ಗಿಂತ. ಒಳ್ಳೆ ವಿಚಾರ. ಒಟ್ಟಿನಲ್ಲಿ ಯಾವುದ್ರಲ್ಲಾದ್ರೇನು ಹೋಗೋ ರೂಟಲ್ಲಿ ನಮಗೆ ಒಳ್ಳೆ ಅರ್ನಿಂಗ್ಸ್ ಆಗ್ತಾಯಿದೆ. ಅಂದರೆ ನಾನು ಇವಾಗ ಡ್ರಾಪ್ ಮಾಡ್ತಿರೋ ಶಂಕರ್ಪುರ ಮತ್ತು ಅಲ್ಲಿಗೂ ಕೂಡ 1.5 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸು ವ್ಯತ್ಯಾಸ ಇರೋದು. ಫಸ್ಟು ನಾವು ಶಂಕರ್ಪುರದಲ್ಲಿ ಕೊಟ್ಬಿಟ್ಟು ಆಮೇಲೆ ನಾವು ಬಸವನಗುಡಿಗೆ ಹೋಗೋಣ. ಬನ್ನಿ, ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ.
30 ನಿಮಿಷಗಳ ನಂತರ ಡ್ರಾಪ್ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ. ಫಸ್ಟು ಡ್ರಾಪ್ ಲೊಕೇಶನ್ನು ಪೋರ್ಟರ್ದಿದು, ಶಂಕರ್ಪುರದಲ್ಲಿದ್ದೀನಿ ಇವಾಗ ನಾನು ಕರೆಕ್ಟಾಗಿ. ಇನ್ನೊಂದು ಡ್ರಾಪ್ ಲೊಕೇಶನ್ನು 90 ಮೀಟರ್ಸ್ ಇದೆ. ಕಸ್ಟಮರ್ಗೆ ಇಲ್ಲಿಂದಾನೆ ಕಾಲ್ ಮಾಡೋಣ ಗುರು. ಸರ್ ಪೋರ್ಟರ್ ಸರ್, ಇಲ್ಲೇ ಡ್ರಾಪ್ ಲೊಕೇಶನಲ್ಲಿದ್ದೀನಿ. ರೆಡ್ ಕಲರ್ ಸ್ಟೋನ್ ಇದೆಯಾ? ಹಾಂ ಹೌದು ಅಲ್ಲೇ ಇದ್ದೀನಿ. ಸೆಕ್ಯೂರಿಟಿ ದೀಪಕ್ಕ, ಒಂದು ನಿಮಿಷ. ಸೆಕ್ಯೂರಿಟಿ ಭಯ್ಯ, ಯಾರೂ ಇಲ್ಲ ಸರ್ ಇಲ್ಲಿ. ಸೆಕೆಂಡ್ ಫ್ಲೋರಾ? ಹಾಂ, ಫೋನ್ಪೇ ಇದೆ ನಂಬರ್ ಸರ್. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಮನೆನಾ? ಒಂದೇ ಮನೆನಾ? ಓಕೆ ಸರ್. ಪ್ರಶಾಂತ್. ಓಕೆ, ಡೆಲಿವರಿ ಆಯಿತು ಗುರು. ಇದು ಫೋನ್ಪೇ ಮಾಡ್ತೀನಿ ಅಂದಿದ್ದಾರೆ ಕಸ್ಟಮರು. ₹103 ಕೊಟ್ಟಿದ್ದಾರೆ. ಇದು ಕಮಿಷನ್ ಎಲ್ಲ ಹೋಗಿ ಎಷ್ಟಾಗೋಯ್ತು? 7 ಕಿಲೋಮೀಟ್ರಿಗೆ ಲೆಕ್ಕ ಹಾಕೋಣ. ₹96.82 ಅಂದರೆ ₹97 ಅಂತಲೇ ಹಾಕೊಳ್ಳಿ. 97 / 7 ಕಿಲೋಮೀಟರ್ಸ್ ₹13.80 ಕೊಟ್ಟಿದ್ದಾನೆ. ಕಿಲೋಮೀಟ್ರಿಗೆ 85 ಪೈಸಾ. ಇದು 7 ಕಿಲೋಮೀಟ್ರಿಗೆ ₹97 ಕೊಡ್ತಾ ಇರೋದು. ಇವಾಗ ನೆಕ್ಸ್ಟ್ ಆರ್ಡರ್ ಬಂದು ಊಬರು. ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಡ್ರಾಪ್ ನೋಡೋಣ ಬನ್ನಿ. ಇದು ಓಲಾ ಗಾಡಿ ಸರ್ವಿಸ್ ಮಾಡಿಸ್ತೆ ಅಂತ ಹೇಳಿದ್ನಲ್ಲ, 2 ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ದೆ. ಮತ್ತು ಈ ಕ್ಲಿಪ್ ಹೋಗಿತ್ತು, ಇದು ಈ ಥರ ಲಾಕ್ ಆಗ್ತಾ ಇರಲಿಲ್ಲ, ಇದು ಕಟ್ಟಾಗಿತ್ತು ಈ ಕ್ಲಿಪ್ಪು. ಇದನ್ನು ಕೂಡ ಹಾಕ್ಸ್ದೆ. ನಮ್ಮ ಸಂತು ಬ್ರೋ ಅವ್ರು ಮಾಡಿಕೊಟ್ಟಿದ್ದು. ಓಲಾ ಗಾಡಿ ಮೇಂಟೆನೆನ್ಸ್ ಅವರೇನೆ ಇವಾಗ ನೋಡ್ಕೊಳ್ತಾ ಇರೋದು. ಓಕೆ, ಇಲ್ಲಿಂದ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನೆಕ್ಸ್ಟ್ ಲೊಕೇಶನ್ ಎಲ್ಲಿಗುರು? ಇಲ್ಲಿಂದ ಓಕೆ 2 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 1.5 ಅಂದ್ಕೊಂಡೆ, 2 ಕಿಲೋಮೀಟರ್ಸ್ ಅಂತ ಬರ್ತಾಯಿದೆ. ಬನ್ನಿ ಹೋಗೋಣ. ಓಕೆ, ಕಸ್ಟಮರ್ ಕೂಡ ಪೇಮೆಂಟ್ ಮಾಡಿದ್ದಾರೆ ₹103. ಓಕೆ ಬನ್ನಿ, ಇವಾಗ ಸೆಕೆಂಡ್ ಡ್ರಾಪ್ ಲೊಕೇಶನ್ನು ಊಬರ್ದು, ಅಲ್ಲಿ ಸಿಗೋಣ ನಿಮಗೆ. ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. 10 ನಿಮಿಷಗಳ ನಂತರ ಇವಾಗ ಸೆಕೆಂಡ್ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಊಬರ್ದು. ಕಸ್ಟಮರ್ಗೆ ಕಾಲ್ ಮಾಡೋಣ ಗುರು. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, G2. ಓಕೆ, ಇದೆ ಅಪಾರ್ಟ್ಮೆಂಟ್ ಅನಿಸುತ್ತೆ. ಇವಾಗ ಇಲ್ಲಿ ಎಷ್ಟನೇ ಫ್ಲೋರಿಗೆ ಬರೋಕ್ಕೆ ಹೇಳ್ತಾರೋ ಕಾಲ್ ಮಾಡೋಣ. ಹಲೋ ಸರ್, ಊಬರ್. ಹಾಂ, ಲೊಕೇಶನಲ್ಲೇ ಇದ್ದೀನಿ ಸರ್. ಗೀತಾಂಜಲಿ ಅಪಾರ್ಟ್ಮೆಂಟ್ಸ್ ಕೆಳಗಡೆ G2 ಅಂತ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ G2 ಅಪಾರ್ಟ್ಮೆಂಟ್. G2. ಓಕೆ G2 ಕೆಳಗಡೆ ಇದೆ ಸರ್. ಓಕೆ, ಗೀತಾಂಜಲಿಲೇ ಇದ್ದೀನಿ. G2. ಓಕೆ ಸರ್, ಹೋಗ್ತೀನಿ. ಗೀತಾಂಜಲಿ ಒಳಗಡೆ ಹೋಗಿ ಕೊನೆ ಮನೆ ಓಕೆ. ಫೋನ್ ಮಾಡ್ತೀನಿ ಅವ್ರಿಗೆ ಇಸ್ಕೊಳ್ಳೋಕೆ. ಫೋನ್ ಮಾಡಿ ಸರ್, ಫೋನ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಇವತ್ತಿನ ಅರ್ನಿಂಗ್ಸ್ ಬಂದು ₹287 ಆಯಿತು ಗುರು. ಕೊನೆಗೂ ಇವತ್ತು ಬೇಗ ಅರ್ನಿಂಗ್ಸ್ ಆಯಿತು ಅಂತ ಹೇಳ್ಬೋದು. ಪೋರ್ಟರಲ್ಲಿ ಮತ್ತು ಊಬರಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಇದು. ಟೋಟಲ್ 3 ಆರ್ಡ್ರ್ ಮಾಡಿದೆ. 3 ಆರ್ಡ್ರಿಂದನೂ ಇಷ್ಟು ಅರ್ನಿಂಗ್ಸ್ ಆಗಿದೆ, ಪರವಾಗಿಲ್ಲ. ₹300ವರೆಗೂ ಅರ್ನಿಂಗ್ಸ್ ಮಾಡಿದ್ದೀನಿ. ಮತ್ತು ಊಬರಲ್ಲಿ ಕಿಲೋಮೀಟ್ರಿಗೆ ಜಾಸ್ತಿ ಕೊಟ್ಟಿದ್ದಾನೆ ಗುರು. ಪೋರ್ಟರ್ ಕಂಪೇರ್ ಮಾಡಿದ್ರೆ ₹3 ಜಾಸ್ತಿ ಬಂದಿದೆ. ಹೆಂಗೆ ಅಂತ ಹೇಳೋದಾದರೆ, ಅದು 7 ಕಿಲೋಮೀಟ್ರಿಗೆ ₹13.85 ಬಂತು. ಇದು 7 ಕಿಲೋಮೀಟ್ರಿಗೆ ₹16.85 ಬಂದಿದೆ. ₹3 ಜಾಸ್ತಿ ಸಿಕ್ಕಿದೆ, ಪರವಾಗಿಲ್ಲ ಊಬರಲ್ಲಿ. ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗೋಪ್ರೋದಲ್ಲೂ ಕೂಡ ಚಾರ್ಜಿಂಗ್ ಕಮ್ಮಿ ಇದೆ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.